ಲಕ್ಷ್ಮೀ ನರಸಿಂಹಾಯ ನಮಃ. ಶ್ರೀ ಮುಖ್ಯಪ್ರಾಣಾಯ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. 2025 ಯಾವ ಸಂಪತ್ತನ್ನು ಪಡ್ಕೊಳ್ತೇವೆ? ಕಾರಣ ಜೊತೆಗೆ ಶನಿಯ ಬದಲಾವಣೆ, ಗುರುವಿನ ಬದಲಾವಣೆ, ರಾಹುಕೇತುಗಳ ಬದಲಾವಣೆ ಈಗಾಗಲೇ ನೀವೆಲ್ಲರೂ ಒಂದಿಷ್ಟು ತಲೆಯಲ್ಲಿ ತುಂಬಿಕೊಂಡಿರ್ತೀರಿ. ಆದರೆ ಮುಂದೆ ಬರುವಂತಹ ಸಂವತ್ಸರ ವಿಶ್ವಾವಸು ಸಂವತ್ಸರ. ನಾವು ವಿಶ್ವಾವಸುವಿನ ಸಂವತ್ಸರದಲ್ಲಿ ತಿಳಿದುಕೊಳ್ಳಬೇಕಾದಂತಹ ಕೆಲವು ಪಂಚಾಂಗದ ಫಲಗಳನ್ನು ಮೊದಲೇ ತಿಳಿದುಕೊಂಡಾಗ ಅನರ್ಥಕಾರಿಯೂ ಆಗುತ್ತೆ. ಆದ್ದರಿಂದ ನಾವು 2025 ಜನವರಿ ಮಾಸದ ಫಲಗಳನ್ನು, ತಿಂಗಳ ಭವಿಷ್ಯವನ್ನು ನಾವು ಹೇಗೆ ಹೇಳಿಕೊಂಡು ಬಂದಿದ್ದೇವೆ ಅದನ್ನೇ ಮಾಡುವಂಥ ತೀರ್ಮಾನ. ಆ ರೀತಿಯಲ್ಲಿ ನೀವು ಕೂಡ ಮುಂದುವರೆದಾಗ ಪಂಚಾಂಗದ ಸಂಪೂರ್ಣ ಫಲಗಳನ್ನು ಕೂಡ ನೀವು ಪಡೆದುಕೊಳ್ಳಬಹುದು. ಹಾಗಾದರೆ ಈ ಜನವರಿ ತಿಂಗಳ 2025 ಜನವರಿ ತಿಂಗಳಲ್ಲಿ ವೈಕುಂಠ ಏಕಾದಶಿ, ವೈಕುಂಠ ದ್ವಾದಶಿ. ಹಾಗಾದರೆ ಭಗವಂತನ ಆರಾಧನೆ ಹೇಗೆ ಮಾಡಬೇಕು, ಏನು ಮಾಡಿದಾಗ ಈ ಮಾಸದಲ್ಲಿ ಬರಬಹುದಾದ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದು, ಸಂಪತ್ತನ್ನು ಪಡೆದುಕೊಳ್ಳಬಹುದು, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತೇನೆ. ವೃಷಭ ರಾಶಿ ಲಗ್ನದ ಗುರು. ನಾನಾಗಲೇ ತಿಳಿಸಿದ ಹಾಗೆ ಪಂಚಾಂಗವನ್ನು ವಿಶ್ವಾವಸುವಿನಲ್ಲಿ ನಾವು ಕೇಳೋಣ. ಇಂಗ್ಲಿಷ್ ಡೇಟ್ ಪ್ರಕಾರ ತಿಂಗಳ ಭವಿಷ್ಯವನ್ನು ನೋಡೋಣ. ಗುರುವಿನ ಯೋಗ ಲಗ್ನದಲ್ಲಿ ಬರುವುದು, ಕರ್ಮಸ್ಥಾನದಲ್ಲಿ ಶನಿ ಶುಕ್ರರ ಯೋಗ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಲಾಭಗಳು ನಮಗಿಲ್ಲಿ ಕಂಡು ಬರ್ತಾ ಇದೆ. ಅದರಲ್ಲಿಯೂ ಕೂಡ ಕೆಲಸದಲ್ಲಿ ಒಂದು ಪ್ರಮೋಷನ್ ಸಿಗುವಂಥದ್ದು, ಅಥವಾ ಹಿಂದೆ ಪ್ರಮೋಷನ್ ಕೊಟ್ಟಿದ್ದಾರೆ ಆದರೆ ಹೈಕ್ ಸಿಕ್ಕಿರಲಿಲ್ಲ, ಹಣಕಾಸು ನಮಗೆ ಸಿಕ್ಕಿರಲಿಲ್ಲ. ಈ ಥರದಲ್ಲಿ ನೋಡುವಾಗ ಹಣಕಾಸಿನ ವಿಷಯದಲ್ಲಿ ಲಾಭ ಆಗುವಂತಹ ಸಾಧ್ಯತೆಗಳು ನಮಗೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದರ ಜೊತೆಗೆ ಈ ಶನಿಯ ಒಂದು ಯೋಗ. ಯಾರಿಗೆ ಕೆಲಸ ಇಲ್ಲ, ಕೆಲಸ ಇಲ್ಲದವರಿಗೆ ನಾವು ನೋಡುವಾಗ ಹಳೆಯ ಕೆಲಸದ ಎಲ್ಲಿ ಮಾಡ್ತಾ ಇದ್ರಿ ಅಲ್ಲಿಯೇನೆ ಪುನಃ ನಿಮ್ಮನ್ನು ಕರೆದು ಕೆಲಸ ಕೊಡುವಂತಹ ಸಾಧ್ಯತೆ ಇದೆ. ಸಾರ್ಕಿ ಪುನರ್ಭೂಸುತಂ ಅಂತ ಹೇಳುವಂತಹ ಒಳ್ಳೆಯ ಫಲ, ಶನಿಯ ಒಂದು ಫಲ. ಕೆಲಸಕ್ಕೆ ಸಂಬಂಧಪಟ್ಟಂತಹ ಲಾಭದಾಯಕವಾಗಿರತಕ್ಕಂತಹ ಮಾಸ ಈ ಜನವರಿಯ ತಿಂಗಳು ನಿಮ್ಮದಾಗಲಿದೆ. ಆದರೆ ಈ ಶನಿಯ ಒಂದು ಯೋಗ ಇರುವುದರಿಂದ ತಾವು ಮಾಡಬೇಕಾದ ಸಣ್ಣ ಪರಿಹಾರ ಏನು ಅಂತ ಹೇಳಿದ್ರೆ, ಈ ವೈಕುಂಠ ಏಕಾದಶಿಯ ದಿವಸ ಉಪವಾಸವನ್ನು ಮಾಡಿ ಮಾರನೇ ದಿವಸ ಒಂದು 2 ಬ್ರಾಹ್ಮಣರಿಗೆ ಊಟವನ್ನು ಹಾಕಿ ಆನಂತರದಲ್ಲಿ ನಿಮ್ಮ ಕೆಲಸದಲ್ಲಿ ಮಗ್ನರಾಗಿ ಆ ಫಲದಿಂದಾಗಿ ಕೆಲಸದಲ್ಲಿ ಬರಬಹುದಾದ ಎಲ್ಲ ಒತ್ತಡಗಳು ಅಥವಾ ಇನ್ನೂ ಬರಬೇಕಾಗಿರತಕ್ಕಂತಹ ಜವಾಬ್ದಾರಿಗಳು ಅದನ್ನು ಒಳ್ಳೆಯ ರೀತಿಯಲ್ಲಿ ನಿಭಾಯಿಸುವಂತಹ ಶಕ್ತಿಯನ್ನು ಆ ಪ್ರಾಣದೇವರು ನಿಮಗೆ ಕೊಡುತ್ತಾರೆ. ಆ ದೇವಿಯ ಅನುಗ್ರಹವೂ ಕೂಡ ನಿಮಗೆ ಆಗುತ್ತೆ. ಇನ್ನು ಈ ಆರ್ಥಿಕವಾಗಿ ನಾವು ನೋಡುವಾಗ 2ನೇ ಮನೆಯ ಬುಧ 7ನೇ ಮನೆಯಲ್ಲಿ ಬರುವಂತಹದ್ದು. ಹಾಗಾಗಿ ವ್ಯವಹಾರ, ಕೊಟ್ಟು ತೆಗೆದುಕೊಳ್ಳುವಂತಹ ವ್ಯವಹಾರ, ಅಥವಾ ಒಂದೇನು ಬಿಸ್ನೆಸ್ ಮಾಡ್ತಾ ಇದ್ದೀರಿ ವೃಷಭ ರಾಶಿಯವರು ಅಂತ ಆದರೆ ಅದರಲ್ಲಿಯೂ ಕೂಡ ಲಾಭದಾಯಕವಾದ ಕೆಲಸ ಆಗುತ್ತೆ. ಆದರೆ ಒಂದು ವಿಷಯ, ನಿಮ್ಮ ಸಹಾಯಕರು ಅಂತ ಹೇಳಿ ನಿಮ್ಮ ಹತ್ರ ಇರತಕ್ಕಂಥವರು ಅಥವಾ ನಿಮಗೆ ಸಹಾಯ ಮಾಡ್ತೇನೆ ಅಂತ ಯಾರಾದರೂ ಬಂದಿದ್ದಾರೆ ಅಂತ ಆದರೆ ಅವರ ವಿಷಯದಲ್ಲಿ ನೀವು ತುಂಬ ಹುಷಾರಾಗಿರಿ. ಕಾರಣ ಏನು ಅಂತ ಹೇಳಿದರೆ, ನಮಗೆ ಈ ಬುಧ ಅವನು 2ನೇ ಮನೆಯ ಅಧಿಪತಿಯಾಗಿ ಬಂದರೂ ನಮಗೆ ಚತುರ್ಥ ಸ್ಥಾನಾಧಿಪತಿಯಾದ ರವಿ ಅಷ್ಟಮದಲ್ಲಿ ಬಂದಿರತಕ್ಕಂಥದ್ದು. ಚತುರ್ಥ ಸ್ಥಾನ ಅಂತಕ್ಕಂಥದ್ದು ಸಹಾಯ ಸ್ಥಾನ ಮತ್ತು ಸುಖ ಸ್ಥಾನ. ಅದನ್ನು ನಾವು ಕಳ್ಕೊಳ್ತೇವೆ. ಯಾವ ಮುಖಾಂತರ ಕಳ್ಕೊಳ್ತೇವೆ ಅಂತಂದರೆ, ಈ ಸಾಂಪತ್ತಿಕವಾಗಿರ್ತಕ್ಕಂತಹ ಮಾನಸಿಕವಾಗಿರ್ತಕ್ಕಂತಹ ಕೆಲವು ಸಮಸ್ಯೆಗಳಿಂದ ಇದನ್ನು ನಾವು ಕಳೆದುಕೊಳ್ತೇವೆ ಅಂತಕ್ಕಂತಹ ಲಕ್ಷಣ ಈ ರಾಶಿ ಪ್ರಕಾರ ಕಂಡು ಬರ್ತಾ ಇದೆ. ಆದ್ದರಿಂದ ಯಾರಿಗೆ ಹಣಕಾಸಿನ ವಿಷಯದಲ್ಲಿ ಕಮಿಟ್ ಆಗುವಾಗ ಸ್ವಲ್ಪ ಜಾಗ್ರತೆಯಿಂದ ಇರುವಂತಹದ್ದು. ಜೊತೆಗೆ ಲಾಭದಲ್ಲಿ ರಾಹು ಬಂದಿರುವಂತಹದ್ದು. ಆ ರಾಹುವಿನ ಯೋಗ ಹೇಳುವಾಗ ಅದು ವಿದೇಶ ರಾಶಿಯಲ್ಲಿ ಇದ್ದಾನೆ. ಮೀನರಾಶಿ ವಿದೇಶ ರಾಶಿ ಅಂತ ಹೇಳ್ತಾರೆ. ಆದ್ದರಿಂದ ಫಂಡ್ಸು ನಿಮ್ಮ ಯಾರಾದರೂ ನಿಮಗೆ ಒಳ್ಳೆಯ ಧರ್ಮ ಕಾರ್ಯಕ್ಕೆ ಅಂತ ಫಂಡ್ಸ್ ಕೊಡೋದಿದ್ರೆ ಅವರು ಕೊಡ್ತಾರೆ. ಅಥವಾ ನಿಮ್ಮ ಸ್ನೇಹಿತರು ಯಾರಾದರೂ ಫಾರಿನಲ್ಲಿದ್ದಾರೆ ಅಂತ ಆದರೆ ಅವರತ್ತ ನಿಮಗೆ ಸಾಲದ ಅವಶ್ಯಕತೆ ಇದ್ದರೆ ಅವರನ್ನು ಕೇಳಿ, ಅಲ್ಲಿಂದ ನಿಮಗೆ ಒಂದು ವಿದೇಶಗಳಿಂದಾಗಿ ಅಥವಾ ಪರ ಊರುಗಳಲ್ಲಿ ವಾಸ ಮಾಡ್ತಾ ಇರುವುದರಿಂದಾಗಿ ಹಣಕಾಸುಗಳನ್ನು ಪಡೆದುಕೊಳ್ಳುವಂಥ ಯೋಗ ಅದು ನಿಮ್ಮ ರಾಶಿ ಪ್ರಕಾರ ನಿಮಗೆ ಕಂಡು ಬರ್ತಾ ಇದೆ. ಅದು ಕೂಡ ಮಾಡಬಹುದು. ಇನ್ನು ಈ ಸಹೋದರ ಸಹೋದರಿ ಇತ್ಯಾದಿಗಳ ಸಂಬಂಧದಲ್ಲಿ ನೋಡುವಾಗ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುವಂತಹದ್ದು, ನರಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಅದು ನಿಮಗೂ ಬರಬಹುದು ಅಥವಾ ನಿಮ್ಮ ಸಹೋದರ ಸಹೋದರಿಯರಿಗೆ, ಚಿಕ್ಕಪ್ಪ ದೊಡ್ಡಪ್ಪಂದರಿಗೂ ಕೂಡ ಈ ನರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಅದರಲ್ಲಿಯೂ ಕೂಡ ಬ್ಯಾಕ್ ಪೇನ್ ಆಗುವಂತಹದ್ದು ಅಥವಾ ಕಾಲು ಸೆಳೆತ ಆಗಬಹುದು ಇತ್ಯಾದಿಗಳು ಕೂಡ
ಈ ಜಾತಕದ ಪ್ರಕಾರ ಬರುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ ಸಿಂಹೇ ಕುಕ್ಷಿ ಅಕ್ಷಿಜೋ ವ್ಯಾಧಿ ಆತ್ಮಬೀಡೋಷ್ಟರುಕ್ತಥ ಅಂತ ಹೇಳಿದ ಹಾಗೆ ಈ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಗ್ಯಾಸ್ಟ್ರಿಕ್, ಅಸಿಡಿಟಿ ಇತ್ಯಾದಿಗಳು ಅಧಿಕವಾದದ್ದರಿಂದ ಸ್ವಲ್ಪ ಸಮಸ್ಯೆಗಳನ್ನು ತಾವು ಎದುರಿಸಬೇಕಾಗತ್ತೆ ವೃಷಭ ರಾಶಿಯವರು. ಅದರಿಂದ ಆರೋಗ್ಯದ ಕಡೆ ಗಮನ ಹರಿಸುವಂತಹದ್ದು ಬಹಳ ಒಳ್ಳೆಯದು. ಇನ್ನು ವಿವಾಹಾರ್ಥಿಗಳಿಗೆ ವಿವಾಹದ ವಿಷಯದಲ್ಲಿ ನೋಡುವಾಗ ಒಳ್ಳೆಯ ಲಾಭ. ವಿವಾಹ ಸ್ಥಾನಾಧಿಪತಿಯಾದಂತಹ ಕುಜ ನೀಚದಲ್ಲಿದ್ದರೂ ಅಲ್ಲಿಗೆ ಎರಡನೇ ಕುಟುಂಬ ಸ್ಥಾನಾಧಿಪತಿಯಾದ ಬುಧ ಬಂದುವಂಥದ್ದು ಬಹಳ ಒಳ್ಳೆಯದ್ದು. ಅದರ ಜೊತೆಗೆ ಶುಕ್ರನೂ ಕೂಡ ಚೆನ್ನಾಗಿದ್ದಾನೆ. ಆದ್ದರಿಂದ ಇಷ್ಟಪಟ್ಟವರನ್ನೇ ಮದುವೆ ಮಾಡಿಕೊಳ್ಳುವಂತಹ ಯೋಗಗಳು ಇದೆ. ಅದಕ್ಕೆ ಅಡಚಣೆಯೂ ಹಾಗೇ ಇದೆ. ಹಾಗಾದರೆ ನೀವು ಯಾರನ್ನಾದರೂ ಇಷ್ಟಪಡ್ತಾ ಇದ್ದೀರಿ, ಇಷ್ಟಪಟ್ಟ ಹುಡುಗಿಯನ್ನೇ ಮದುವೆ ಮಾಡಿಕೊಳ್ಳಬೇಕು ಅನ್ನುವಂತಹ ಯೋಚನೆ ತಮಗೇನಾದರೂ ಇದೆ ಅಂತ ಆದರೆ ತಕ್ಷಣ ಅಂತಹವರು ವಿಶೇಷವಾಗಿ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ದೇವರಿಗೆ ಭಸ್ಮಾರ್ಚನೆಯನ್ನು ಮಾಡಿಸಿ ಆ ಭಸ್ಮವನ್ನು ನೀವು ಮತ್ತು ನೀವು ಮದುವೆ ಮಾಡಿಕೊಳ್ಳುವಂತಹ ವ್ಯಕ್ತಿಗೆ ಅದನ್ನು ನೀವು ಕೊಡ್ತಾ ಬಂದ್ರಿ ಅಂತಾದರೆ ಅದರಿಂದ ಅನೇಕ ಫಲಗಳು, ಮಾನಸಿಕವಾಗಿರ್ತಕ್ಕಂತಹ ದೋಷಗಳು ಪರಿಹಾರವಾಗುತ್ತೆ, ದೈಹಿಕವಾಗಿರತಕ್ಕಂತಹ ದೋಷಗಳು ಕೂಡ ಪರಿಹಾರವಾಗುತ್ತೆ ಆ ಭಸ್ಮದ ಲೇಪನ ಅಥವಾ ಭಸ್ಮದ ಪ್ರಾಶನದಿಂದಾಗಿ. ಇನ್ನು ಈ ಮನೆ ಕಟ್ಟಬೇಕು, ಮನೇನು ಇತ್ಯಾದಿಗಳನ್ನು ಆಲೋಚನೆ ಇತ್ತು ಅಂತ ಆದರೆ ಈ ಮಾಸದಲ್ಲಿ ಸ್ವಲ್ಪ ಮುಂದಕ್ಕೆ ಹಾಕಿ. ಜನವರಿ ತಿಂಗಳು ನಿಮಗೆ ಅಷ್ಟು ಅನುಕೂಲ ಇಲ್ಲ. ಮನೆಯ ವಿಷಯದಲ್ಲಿ ನೋಡುವಾಗ ಅನುಕೂಲಗಳು ಕಡಿಮೆ. ನೀವು ಮಾಡುವುದಕ್ಕೆ ಹೋದ್ರಿ ಅಂತ ಆದರೆ ಅಪವಾದಗಳನ್ನು ಎದುರಿಸಬೇಕಾಗತ್ತೆ. ಅದು ಈ ಮಾಸ ಮನೆ ಕಟ್ಟುವುದಾಗಲಿ ಅಥವಾ ಮನೆ ಪರ್ಚೇಸಿಂಗಿಗಾಗಲಿ ಅಥವಾ ಮನೆಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ಆಲ್ಟ್ರೇಷನ್ ಮಾಡಿಸುವಂತಹ ಕೆಲಸಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ಇನ್ನು ಸಂತಾನಾಕಾಂಕ್ಷಿಗಳಿಗೆ ಸಂತಾನದ ಲಾಭ, ಸಂತಾನದ ಅನುಕೂಲಗಳೆಲ್ಲ ಹೇಗೆ ಅಂತೆಲ್ಲ ವಿಚಾರ ಮಾಡುವಾಗ 5ನೇ ಮನೆಯಲ್ಲಿ ಕೇತು ಬಂದದ್ದು. ಸಂತಾನದ ಬಗ್ಗೆ ವಿಚಾರ ಮಾಡುವಾಗ ಸ್ವಲ್ಪ ಜಾಗೃತರಾಗಿ. ನಿಮ್ಮ ಮಕ್ಕಳಿಂದಲೇ ನಿಮಗೆ ಏಟು ಅಥವಾ ಮೋಸ ಇತ್ಯಾದಿಗಳು ನಡೆಯುವಂಥದ್ದು, ಅಥವಾ ನಮ್ಮವರೇ ಮಕ್ಕಳ ಆಗಿರತಕ್ಕಂತಹ ವ್ಯಕ್ತಿಗಳಿಂದ ನೀವು ಮೋಸ ಹೋಗುವಂತಹ ಸಾಧ್ಯತೆಯೂ ಕೂಡ ಈ ರಾಶಿ ಪ್ರಕಾರ ಕಂಡು ಬರ್ತಾ ಇದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಟ್ಟು ನಿಮ್ಮ ಮಕ್ಕಳಿಗೋಸ್ಕರವಾಗಿಯೋ ಅಥವಾ ನಿಮ್ಮ ಮನೆಯವರಿಗೋಸ್ಕರನೋ ಇನ್ನೊಬ್ಬರಿಗೋಸ್ಕರನೋ ಜೀವನ ಅಂತ ನೀವು ಕಟ್ಟಿಕೊಳ್ಳಬೇಡಿ. ಅದರಿಂದ ತುಂಬ ದುಃಖವನ್ನು ನೀವು ಅನುಭವಿಸಬೇಕಾಗತ್ತೆ. ಇನ್ನು 6ನೇ ಮನೆಯ ಶುಕ್ರ ಕರ್ಮಸ್ಥಾನದಲ್ಲಿ ಇರುವುದರಿಂದಾಗಿ ಆ ಶುಕ್ರನಿಗೆ ಕುಜನ ಒಂದು ದೃಷ್ಟಿ, ಹಾಗಾಗಿ ಮೆಮೊರಿ ಲಾಸ್ ಆಗುವಂಥದ್ದು ಅಥವಾ ಬೇಗ ಸುಸ್ತಾಗಿ ನಾವು ತೊಂದರೆಗೆ ಸಿಕ್ಕಿ ಹಾಕಿಕೊಳ್ಳುವಂತಹ ಸಾಧ್ಯತೆಗಳು ಇದೆಲ್ಲವೂ ಕೂಡ ಅಧಿಕವಾಗಿದೆ. ಆದ್ದರಿಂದ ತಾವು ಆರೋಗ್ಯದಲ್ಲಿ ಗಮನ ಹರಿಸುವಂತಹದ್ದು ಬಹಳ ಒಳ್ಳೆಯದು. ಇನ್ನು ವಿವಾಹಾರ್ಥಿಗಳಿಗೆ ನೋಡುವಾಗ ನಾನು ಆಗಲೇ ತಿಳಿಸಿದ ಹಾಗೆ ವಿವಾಹದ ವಿಷಯದಲ್ಲಿ ಒಳ್ಳೆಯ ಯೋಗ ಇದೆ, ವಿವಾಹಕ್ಕೆ ಏನು ತೊಂದರೆ ಇಲ್ಲ. ಆದರೆ ಬುಧನ ಒಂದು ಯೋಗ, ಅವನು ಮಾಂದ್ಯ ಭವನಾಧಿಪತಿ ಆಗಿರುವುದರಿಂದ ಒಂದು ಕುಟುಂಬದಲ್ಲಿ ಏನಾದರೂ ಬಾಲಪ್ರೇತದ ಯೋಗ ಅಂದರೆ ಬಾಲಾವಸ್ಥೆಯಲ್ಲೇನೆ ಯಾರ ತೀರಿಕೊಂಡವರಿದ್ದಾರಾ ಇತ್ಯಾದಿಗಳನ್ನು ಗಮನಿಸಿ. ಯಾರ ಕುಟುಂಬದಲ್ಲಿ ಆ ರೀತಿಯಾಗಿದೆ ಅಂತಹವರು ನಿಮ್ಮ ಜಾತಕದ ವಿಮರ್ಶೆಯನ್ನು ನಡೆಸಿಕೊಂಡು ಆನಂತರ ಮದುವೆಯ ಪ್ರಯತ್ನಗಳನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ಈ 4ನೇ ಮನೆಯ ರವಿ ಅಷ್ಟಮದಲ್ಲಿರುವುದರಿಂದ ತಾಯಿಯ ಆರೋಗ್ಯ, ಅದು ಗುರು ಲಗ್ನದಲ್ಲಿ ಬರುವುದು, ಜೊತೆಗೆ ರವಿ ಗುರುವಿನ ಸ್ಥಾನದಲ್ಲಿರುವುದರಿಂದ ಶುಗರಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಕಾಲಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಅನಾರೋಗ್ಯಗಳು ಬರುವ ಸಾಧ್ಯತೆಗಳು ಈ ರಾಶಿ ಪ್ರಕಾರ ಕಂಡು ಬರ್ತಾ ಇದೆ. ಹಾಗಾಗಿ ಜಾಗೃತರಾಗಬೇಕು, ತಾಯಿಯ ಆರೋಗ್ಯವನ್ನು ಗಮನ ಹರಿಸಿಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು 9ರಲ್ಲಿ ಚಂದ್ರನ ಒಂದು ಯೋಗ, ಹಾಗಾಗಿ ತಂದೆಗೆ ಆರೋಗ್ಯದಲ್ಲಿ ಸುಧಾರಣೆ ಇದ್ದರೂ ಈ ಕುಜನ ಒಂದು ದೃಷ್ಟಿ ಇರುವುದರಿಂದಾಗಿ ಮಾನಸಿಕವಾಗಿರ್ತಕ್ಕಂತಹ ಖಿನ್ನತೆಗೆ ಒಳಗಾಗುವ ಅವಕಾಶ ಜಾಸ್ತಿ ಇದೆ. ಅದು ತಾಯಿಯಾಗಬಹುದು ಅಥವಾ ತಂದೆಯ ಸ್ಥಾನದಲ್ಲಿ ಚಂದ್ರ ಬಂದದ್ದರಿಂದ ತಾಯಿಗೆ ಹೇಳಬಹುದು ಅಥವಾ ತಂದೆಗೂ ಹೇಳಬಹುದು. ಇನ್ನು ಕೆಲಸದ ಬಗ್ಗೆ ನಾವು ನೋಡುವಾಗ ನಾನು ಆಗಲೇ ಕೆಲಸದ ಬಗ್ಗೆ ತಿಳಿಸಿದ್ದೇನೆ, ಅದರ ಬಗ್ಗೆ ಗಮನ ಹರಿಸಿ. ಇನ್ನು ಲಾಭದಲ್ಲಿ ರಾಹು ಲಾಭಾಧಿಪತಿಯಾದ ಗುರು ಲಗ್ನದಲ್ಲಿ ಬಂದದ್ದರಿಂದ ನೀವೇನು ಸಂಪಾದನೆ ಮಾಡ್ತೀರಿ ಅದು ಧರ್ಮದಲ್ಲಿ ಸಂಪಾದನೆ ಮಾಡುವ ಹಣವಾಗಿರುತ್ತೆ, ಅಧರ್ಮದಲ್ಲಿ ಸಂಪಾದನೆ ಮಾಡುವ ಹಣ ಆಗಿರೋದಿಲ್ಲ. ಅದರಿಂದ ಹೆದರಿಕೊಳ್ಳುವ ಅಗತ್ಯ ಇಲ್ಲ. ನಾಗದೇವರ ಪ್ರೀತಿ, ನಾಗದೇವರ ಆರಾಧನೆ ಬಹಳ ಮುಖ್ಯ. ನಿಮಗೆ ಅವಕಾಶ ಆದರೆ ಸಂಕ್ರಮಣದ ದಿವಸ ಆಶ್ಲೇಷ ಬಲಿಪೂಜೆಯನ್ನು ಮಾಡಿಸಿಕೊಳ್ಳಿ. ವೃಷಭ ರಾಶಿಯವರು ತುಂಬ ಒಳ್ಳೆಯದಾಗುತ್ತೆ. ಒಟ್ಟಾರೆ ವೃಷಭ ರಾಶಿಯವರಿಗೆ ಗುರು ಲಗ್ನದಲ್ಲಿ ಬಂದು ಕರ್ಮಸ್ಥಾನದಲ್ಲಿ ಶನಿ ಶಶಮಹಾಯೋಗವನ್ನು ತೋರಿಸಿಕೊಟ್ಟರೂ ಕೆಲವೊಂದಿಷ್ಟು ಅನರ್ಥಗಳು ಈ ಮಾಸದಲ್ಲಿ ನಾವು ಎದುರಿಸಬೇಕಾಗತ್ತೆ. ಆದ್ದರಿಂದ ಸಂಕ್ರಮಣದ ದಿವಸ ಆ ಶನಿಶ್ಚರ ಕೃತವಾದಂತಹ
ನರಸಿಂಹ ಮಂತ್ರದ ಪಾರಾಯಣವನ್ನು ಮಾಡಿ, ಹಾಗೆ ಪ್ರತಿ ದಿವಸ ಯಂತ್ರೋದ್ಧಾರಕ ಹನುಮ ಸ್ತೋತ್ರದ ಪಾರಾಯಣವನ್ನು ನಡೆಸುವುದರಿಂದ ಅನೇಕ ಫಲಗಳು. ಶನಿ ಅವಗಾಹಿ ಅಂದರೆ ಆರೋಹಿ ಗ್ರಹ ಆಗಿದ್ದಾನೆ, ತಾನು ಮುಂದಕ್ಕೆ ಹೋಗಲಿಕ್ಕೆ ತಯಾರಾಗ್ತಾ ಇದ್ದಾನೆ. ಆದ್ದರಿಂದ ಅವನು ಲಾಭದ ಫಲವನ್ನೇ ಹೆಚ್ಚಾಗಿ ಕೊಡ್ತಾನೆ. ಆದ್ದರಿಂದ ನೀವು ಮನೆಯಲ್ಲಿ ಹಳೆ ಅಥವಾ ಮನೆಯಲ್ಲಿ ಆ ಒಂದು ವಿಶೇಷವಾದಂತಹ ಒಂದು ಶನಿಯ ಪ್ರಾರ್ಥನೆ, ಶನಿಯ ಪೂಜೆ ಅಥವಾ ಹನುಮಂತ ದೇವರ ಪ್ರಾರ್ಥನೆ, ಹನುಮಾನ್ ಚಾಲೀಸ ಪಾರಾಯಣ ಇತ್ಯಾದಿಗಳನ್ನು ವೃಷಭರಾಶಿಯವರು ನಡೆಸಿಕೊಂಡು ಬರುವುದರಿಂದಾಗಿ ಅನೇಕ ಫಲಗಳನ್ನು ಈ ಮಾಸದಲ್ಲಿ ಕಾಣಬಹುದು ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.